ಬಹಿರಂಗ ಸಭೆಯ ಕೊನೆಯ ದಿನ ಜೋಡೆತ್ತುಗಳು ಭರ್ಜರಿಯಾಗಿ ಪ್ರಚಾರ ಕಾರ್ಯವನ್ನು ನಡೆಸುತ್ತವೆ. ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕಣದಲ್ಲಿರುವಂತಹ ಸುಮಲತಾ ಅವರ ಪರವಾಗಿ ಯಶ್ ಹಾಗೂ ದರ್ಶನ್ ಇಬ್ಬರು ಕೂಡ ಕೊನೆಯ ದಿನ ಭರ್ಜರಿಯಾಗಿ ಪ್ರಚಾರ ಕಾರ್ಯವನ್ನ ಮಾಡ್ತಾರೆ. ಮಂಡ್ಯದಲ್ಲಿ ಏಪ್ರಿಲ್ 16ನೇ ತಾರೀಕು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಆ ತೆರೆ ಬೀಳುವಂತಹ ದಿನ ಕೊನೆಯ ದಿನ ಒಟ್ಟಿಗೆ ಇಬ್ಬರು ಕೂಡ ಪ್ರಚಾರವನ್ನ ಮಾಡ್ತಾರೆ. ಈಗ ಇದರ ಸರ್ ಇಷ್ಟು ಜನ ಇದೆ ಜಡ್ ಸೆಕ್ಯೂರಿಟಿ ಸರ್ ನಮಗೆ ಸರ್ ಅದನ್ನ ಈಗ ನಿನ್ನೆಯನ್ನು ನೋಡ್ಬೇಕಾಗಿ ಸರ್ ನೀವು ನಾವು ಕೇಳ್ತಾ ಇದೀವಿ ಸರ್. ಅಲ್ಲ ನಾನೇ ಕೇಳಿದ್ದೀನಿ ಸರ್ ಹತ್ರ ಏನಪ್ಪ ಬರೀ ನೋಡಕ್ಕೆ ಬಂದಿದ್ರೆ ಇಲ್ಲ ಮತ ಹಾಕ್ತೀರಾ ಅಂತ. ಅಣ್ಣ ಮತ ಹಾಕಕ್ಕೆ ಬಂದಿದ್ದೀವಿ ನಾವು ಅಂತ ಹೇಳ್ತಾರೆ. ಭಯೋತ್ಪಾದಕರಲ್ಲ ನಮ್ಮನ್ನು ನೋಡಿ ಭಯ ಪಡೋದಕ್ಕೆ ಮೇಡಮ್ ಆಗ ಅವರು ಕೂಡ ಸೆಕ್ಯೂರಿಟಿನ ತಗೊಳ್ಬೇಕಾದ್ರೆ ಮೋದಿ ಸರ್ಕಾರಕ್ಕೆ ಕೇಳಿ ಅಂತ ಹೇಳ್ತಾರೆ. ಭಯೋತ್ಪಾದಕರು ಅನ್ನೋದಾದ್ರೆ ನೀವೆಲ್ಲ ಭಯೋತ್ಪಾದಕರು ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳ್ಬೇಕು ಸರ್. ಸರ್ ಇವತ್ತು ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಅಂದರೆ ನಿಖಿಲ್ ಅವರಿಗೆ ಗೆಲ್ಸ್ಕೊಳ್ಳೋದಕ್ಕೆ 150 ಕೋಟಿ ಖರ್ಚು ಮಾಡೋಕ್ಕೆ ರೆಡಿ. ಅದು ಒಬ್ಬ ಸಂಸದರ ಮಗ ಮಾತಾಡಿದ್ದಾರೆ ಅಂತ ಹೇಳಿದ್ರು ಒಂದು ಅದ್ರ ಬಗ್ಗೆ ಸರ್ ಅಷ್ಟೊಂದು ಹಣ ಬೇಕಾ, ಯಾವ ಥರ ಇಲ್ಲಿ ಸರ್ ನಮಗದು ಗೊತ್ತಿಲ್ಲ ಸರ್. ಬಟ್ ಒಂದೇನಂದರೆ ಎಲ್ಲೇ ಹೋದ್ರು ನಾವು ಅವರೇ ದೇಣಿ ಥರ ಕೊಡ್ತಾರೆ ಸರ್. ಇದನ್ನ ಎತ್ಕೊಂಡೋಗಿ ಅಮ್ಮನೂ ಕೊಟ್ಬಿಡಿ. ಈಗ ಮೊನ್ನೆ ಆ್ಯಕ್ಚುಲಿ ಕೆ ಆರ್ ನಗರದಲ್ಲಿ ಮಾಡಿದ್ವಿ ಸರ್. ಸೊ ಆ್ಯಕ್ಚುಲಿ ಒಂದು ಮುಸ್ಲಿಮ್ ಏರಿಯಾ ಹೋದ್ವಿ ಸರ್. ಪಾಪ ಅವ್ರಿಗೆ ಕಾಲು ಇರಲಿಲ್ಲ, ಕರೆದು 2000 ರೂಪಾಯಿ ಕೊಟ್ಟಿದ್ದು ನಾನು ಅಮ್ಮನಿಗೆ ತಪ್ಪಿಸ್ಬಿಡಿ ನಮ್ಮ ಕಡೆಯಿಂದ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದಿದ್ದು ಸರ್, ನಾನು ಜಾಗೃತಿಯಾಗಿ ಹೇಳಿದೆ. ಯಾಕಂದರೆ ಒಂದೇನಾಗುತ್ತೆ, ನೀವು ಹಣ ಇಸ್ಕೊಂಡು ಹಾಕಿದ್ರಾ ನಿಜವಾಗ್ಲೂ ಆ್ಯಕ್ಚುಲಿ ನಿಮಗೆ ಕೇಳೋ ಅಧಿಕಾರನೇ ಇಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ಸರ್ ಒಂದೇ ಮೈಸೂರವ್ರಿಗೊಂದು ಇದಾಗಿರೋ ಸರ್, ಪ್ರೈಡ್ ಅದು. ಯಾಕಂದ್ರೆ ಅವ್ರು ಅಲ್ಲಿಂದ ಬಂದವರು, ಅಪ್ಪಾಜನೂ ಮೈಸೂರಲ್ಲೇ ಇದ್ದವರು. ಸೊ ಒಂದು ಪ್ರೈಡ್ ಅದು ಆ್ಯಕ್ಚುಲಿ. ಸ್ವಾಗತ. ಯಾರೇನೇ ಬಂದರು ಪ್ರಚಾರ ಮಾಡಿದ್ರು ಈಗಾಗಲೇ ಕೂಡ ನಿಖಿಲ್ ಅವ್ರ ಗೆಲುವು ಆಗಿದೆ. 200% ಗೆಲುವು ನಿಶ್ಚಿತ ಅಂತ ಹೇಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಈಗಾಗಲೇ ಅವರು ತಮ್ಮ ಗೆಲುವನ್ನು ಘೋಷಿಸ್ಕೊಂಡ್ರು ಸರ್. 23 ತನಕ ಕಾಯ್ಬೇಕಲ್ಲ ಸರ್, ಜನ ತೀರ್ಮಾನ ಮಾಡ್ತಾರೆ ಸರ್ ಅಲ್ಲಿವರೆಗೆ. ಹ್ಞೂ ಸರ್ ಹೇಳ್ದಿದ್ರೆ ಆ್ಯಕ್ಚುಲಿ ನನಗೇನಾಗಿದೆ ಇದು ಮೂಳೆ ಹೊರಗಡೆ ಬಂದುಬಿಟ್ಟಿದೆ ಸರ್. ಅದು ಡಿಸ್ಲೊಕೇಟ್ ಆಗಿದೆ ಫಸ್ಟಿಂದಾನು. ಅದ್ರ ಹೇಳಿದ್ರೆ ಮತ್ತೆ ಪುನಃ ಇಲ್ಲಿಂದ ಅಪ್ಪೆ ನನಗೆ ಇಲ್ಲಿವರೆಗೆ ಎಳೆದ್ಬಿಡುತ್ತೆ. ಸೊ ಅದು ಸ್ವಲ್ಪ ಕಷ್ಟ. ಸ್ವಲ್ಪ ಪೇನ್ ಕಿಲ್ಲರ್ ತೊಗೊಂಡಿದ್ದೀನಿ, ನೋಡೋಣ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಒಂದೇನೋ 16 ತನಕ ಬೇಕಾದ್ರೆ ಪ್ರಾಣ ಹೋದ್ರು ಕೂಡ ಏನೋ ಯಮ ಬಂದರೂ ಕೂಡ ಇರಪ್ಪ ನಂಗೆ 16th ಬಿಟ್ಬಿಡು, ಆಮೇಲೆ ಬರ್ತೀನಿ ನಿನ್ನ ಜೊತೆಗೆ ಅಂತ ಹೇಳ್ತೀನಿ. ಜನರೆಲ್ಲ ಒಂದು ಕಡೆ ಒತ್ತಾಯ ಮಾಡ್ತಾರೆ ಯಶ್ ಮತ್ತೆ ದರ್ಶನ್ ಒಟ್ಟಿಗೆ ಪ್ರಚಾರ ಮಾಡಬೇಕು ಅಂತ. ಅದೇನಾದ್ರು ಕೂಡ ಬರುತ್ತೆ ಸರ್? ಸರ್ ಲಾಸ್ಟ್ ಡೇ ಮಾಡ್ತೀವಿ ಸರ್.